ನಾನು SLC ಆದಮೇಲೆ ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ ಸೇರಿಕೊಂಡೆ. ಆಮೇಲೆ ನಾನು ಡಿಪ್ಲೊಮಾ ಮಾಡಿದಾದ್ಮೇಲೆ ಸ್ವಲ್ಪ ನನಗೆ ಕಷ್ಟ ಆಯಿತು ಓದೋದ್ರಲ್ಲಿ. ನಾನು ಕನ್ನಡ ಮೀಡಿಯಮ್ ಓದಿದ್ದೆ. ಇಂಗ್ಲೀಷ್ ಮೀಡಿಯಮಲ್ಲಿ ನನಗೆ ಸಬ್ಜೆಕ್ಟ್ಗಳು ತುಂಬ ಕಷ್ಟ ಆಗ್ತಾ ಹೋಯಿತು. ಅಲ್ಲಿ ಮಾಡೋ ಲೆಕ್ಚರಿಂಗ್ ನಂಗೆ ಅಷ್ಟೊಂದು ಅರ್ಥ ಆಗ್ತಿಲ್ಲ ಸರಿಯಾಗಿ. ನನ್ನ ಮನೆಗೆ ಬಂದು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಓದೋದಕ್ಕೆ. ನಾನು ಬೇರೆಯವರು ಓದೋದು ನಾನು ಓದೋದು ಕಂಪೇರ್ ಮಾಡಿದಾಗ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಅವರು ಎಲ್ಲ ಜಾಸ್ತಿ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸ್ ಎಲ್ಲ ತೆಗಿತಾಯಿದ್ರು. ನಂದು ಸಬ್ಜೆಕ್ಟ್ಸ್ ಎಲ್ಲ ಬ್ಯಾಕ್ ಆಗ್ತಾಯಿತ್ತು. ನಾನು ಅದನ್ನೆಲ್ಲ ನೋಡಿ ಒಂಥರ ಅಲ್ಲಿ ಓದಬೇಕು ಅನಿಸ್ತಿತ್ತು. ಮನೆಗೆ ಬಂದಮೇಲೆ ಇಂಟ್ರೆಸ್ಟ್ ಇರ್ತಾಯಿರಲಿಲ್ಲ ಓದೋದಕ್ಕೆ. ಓದೋಕ್ಕೆ ಟ್ರೈ ಮಾಡ್ತಿದ್ದೆ, ಆದರೆ ನನ್ನ ಕೈಲಿ ಆಗ್ತಾಯಿರಲಿಲ್ಲ. ನಮ್ಮ ಮನೆಯಲ್ಲಿ ಸರಳ ವಸ್ತು ಮಾಡಿಸಿದ್ರು. ಆಮೇಲೆ ಅವರು ಒಂದು ಚಾರ್ಟ್ ಕೊಟ್ಟರು, ಈ ದಿಕ್ಕಲ್ಲಿ ಕೂತ್ಕೊಂಡು ಓದಬೇಕು, ಹಾಗೆ ಈ ಥರ ಫಾಲೋ ಮಾಡಬೇಕು ಅಂತ ಹೇಳಿ. ಆಮೇಲೆ ನಮಗೆ ಈ ಕಲರ್ದೇ ಬಟ್ಟೆ ಹಾಕಬೇಕು. ಆಮೇಲೆ ಮಲಗಬೇಕಾದ್ರೆ ಒಂದೊಂದು ದಿಕ್ಕಳೆಲ್ಲ ಹೇಳಿದರು, ಆ ದಿಕ್ಕಲ್ಲೇ ಮಲಗಬೇಕಂತ ಹೇಳಿದರು. ಆ ದಿಕ್ಕಲ್ಲೇ ಮಲಗ್ತಾಯಿದ್ವಿ. ಆಮೇಲೆ ನಮಗೆ ಓದಬೇಕಾದ್ರೆ ಈ ದಿಕ್ಕಲ್ಲಿ ಕೂತ್ಕೊಂಡು ಹೋದರೆ ಸ್ವಲ್ಪ ಅದು ಓದ್ತಾ ಇದ್ದಂಗೆ ನಮಗೆ ಫಸ್ಟ್ 5th ಸೆಮ್ಮಲ್ಲಿ ಟ್ರೈ ಮಾಡಿದೆ, ಸ್ವಲ್ಪ ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿ ಬಂತು. ಆಮೇಲೆ 6th ಸೆಮ್ಮಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂತು. ಆಮೇಲೆ ನೆಕ್ಸ್ಟ್ ನಾನು CET ಮಾಡಿ ಇಂಜಿನಿಯರಿಂಗ್ ಮಾಡ್ತಾಯಿದ್ದೇನೆ. ನಮಗೆ ಸರಳ ವಸ್ತುವಿಂದ ಅನುಕೂಲ ಆಗಿದೆ. ನಮ್ಮ ಮನೆಯಲ್ಲೆಲ್ಲರಿಗೂ ಚೆನ್ನಾಗಾಗಿದೆ. ಎಲ್ಲ ನಮ್ಮ ತಂದೆಯವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಪರವಾಗಿಲ್ಲ, ಎಲ್ಲರಿಗೂ ಚೆನ್ನಾಗಾಗಿದೆ.